ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾರ್ಚ್ 13ರಂದು ಇರಾಕ್ ಮೇಲಿನ ವಾಯು ಪ್ರದೇಶದಲ್ಲಿ ನಡೆದ ಗಂಭೀರ ವಿಮಾನ ದುರಂತದ ಕುರಿತು ಮಹತ್ವದ ಮಾಹಿತಿಯನ್ನು ನೀಡಿದೆ. ಅಮೆರಿಕದ ವಾಯುಪಡೆಯ ಇಂಧನ ತುಂಬುವ ವಿಶೇಷ ವಿಮಾನವಾದ ಬೋಯಿಂಗ್ KC-135 ಸ್ಟಾರ್ಟೋ ಟ್ಯಾಂಕರ್ ಕಾರ್ಯಾಚರಣೆಯ ವೇಳೆ ಪತನಗೊಂಡಿದೆ. ಈ ವಿಮಾನವು ಆಪರೇಷನ್ ಎಪಿಕ್ ಫ್ಯೂರಿ ಎಂಬ ಸೈನಿಕ ಕಾರ್ಯಾಚರಣೆಗೆ ಬೆಂಬಲ ನೀಡುತ್ತಿತ್ತು. ಈ ದುರಂತವು ಪಶ್ಚಿಮ ಇರಾಕ್ ಪ್ರದೇಶದಲ್ಲಿ ಸಂಭವಿಸಿದ್ದು, ಘಟನೆಯಿಂದಾಗಿ ರಕ್ಷಣಾ ಕಾರ್ಯಾಚರಣೆ ತುರ್ತಾಗಿ ಆರಂಭಿಸಲಾಗಿದೆ. ಸೆಂಟ್ಕಾಮ್ ನೀಡಿದ ಮಾಹಿತಿಯ ಪ್ರಕಾರ ಈ ಕಾರ್ಯಾಚರಣೆಯಲ್ಲಿ 2 ವಿಮಾನಗಳು ಭಾಗವಹಿಸಿದವು. ಅವುಗಳಲ್ಲಿ ಒಂದು ವಿಮಾನ ಪತನಗೊಂಡ್ರೆ ಮತ್ತೊಂದು ಸುರಕ್ಷಿತವಾಗಿ ನೆಲಕ್ಕಿಳಿದಿದೆ. ಪತನಗೊಂಡ ವಿಮಾನವು ಇಂಧನ ತುಂಬುವ ಕಾರ್ಯನಿರ್ವಹಿಸುತ್ತಿದ್ದು ಏರ್ ಟ್ಯಾಂಕರ್ ಆಗಿದ್ದು, ಯುದ್ಧ ವಿಮಾನಗಳಿಗೆ ಗಗನದಲ್ಲಿಯೇ ಇಂಧನ ಪೂರೈಕೆ ಮಾಡುವ ಅತ್ಯಂತ ಪ್ರಮುಖ ಸೇನಾ ಸಾಧನವಾಗಿತ್ತು. ಇಂತಹ ವಿಮಾನಗಳು ದೀರ್ಘ ದೂರದ ಕಾರ್ಯಾಚರಣೆಗಳಿಗೆ ಸೇನೆಗೆ ಅನಿವಾರ್ಯವಾಗಿದ್ದು, ಅಮೆರಿಕ ಜಾಗತಿಕ ಸೈನಿಕ ಸಾಮರ್ಥ್ಯದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಘಟನೆಯ ತಕ್ಷಣ ಹಲವು ಊಹಾಪೋಹಗಳು ಹರಡಿದ್ರು, ಸೆಂಟ್ಕಾಮ್ ಸ್ಪಷ್ಟವಾಗಿ ಈ ದುರಂತವು ಯಾವುದೇ ಶತ್ರು ದಾಳಿಯಿಂದ ನಡೆದಿಲ್ಲ ಅಂತ ಹೇಳಿಕೊಂಡಿದೆ. ವಿಮಾನವು ಸ್ನೇಹಪೂರ್ಣ ವಾಯು ಪ್ರದೇಶದಲ್ಲಿ ಪತನಗೊಂಡಿದ್ದು, ಇದು ತಾಂತ್ರಿಕ ದೋಷ, ಯಾಂತ್ರಿಕ ಸಮಸ್ಯೆ ಅಥವಾ ಇತರ ಅಪಘಾತಕಾರಿ ಕಾರಣಗಳಿಂದ ಸಂಭವಿಸಿರಬಹುದು ಎಂದು ಪ್ರಾಥಮಿಕವಾಗಿ ಅಂದಾಜಿಸಲಾಗಿದೆ. ದುರಂತದ ನಿಖರ ಕಾರಣವನ್ನು ತಿಳಿದುಕೊಳ್ಳಲು ತನಿಖೆ ಆರಂಭವಾಗಿದೆ. ಘಟನಾ ಸ್ಥಳವು ಪಶ್ಚಿಮ ಇರಾಕ್ ದೂರದ ಮತ್ತು ಮರುಭೂಮಿ ಪ್ರದೇಶದಲ್ಲಿರುವುದರಿಂದ ರಕ್ಷಣಾ ಕಾರ್ಯಾಚರಣೆಗೆ ಸವಾಲಿನದ್ದಾಗಿತ್ತು. ಅಮೆರಿಕ ಸೇನಾ ತಂಡಗಳು ಹಾಗೂ ಸಹಾಯಕ ಘಟಕಗಳು ತಕ್ಷಣವೇ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ್ದು, ವಿಮಾನದಲ್ಲಿದ್ದ ಸಿಬ್ಬಂದಿಯ ಸ್ಥಿತಿ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಬಹಿರಂಗವಾಗಿಲ್ಲ. ಸೇನೆ ಮತ್ತು ಸ್ಥಳೀಯ ಅಧಿಕಾರಿಗಳು ಪ್ರದೇಶವನ್ನು ಸುತ್ತುವರೆದು ಪರಿಶೀಲನೆ ನಡೆಸುತ್ತಿದ್ದಾರೆ. ಪರಿಸ್ಥಿತಿಯ ಬಗ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ನೀಡಲಾಗುತ್ತದೆ ಎಂದು ಸೆಂಟ್ಕಾಮ್ ತಿಳಿಸಿದೆ. ಡೊನಾಲ್ಡ್ ಟ್ರಂಪ್ ಈ ಘಟನೆ ನಡೆಯುತ್ತಿದ್ದ ಸಮಯದಲ್ಲೇ ಅಮೆರಿಕದಲ್ಲಿ ನಡೆದ ಮಹಿಳಾ ಇತಿಹಾಸ ಮಾಸ ವುಮೆನ್ಸ್ ಹಿಸ್ಟರಿ ಮಂತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಅವರು ಅಮೆರಿಕದ ಸೇನೆಯ ಶಕ್ತಿ ಮತ್ತು ಸಿದ್ಧತೆಯನ್ನ ಹೊಗಳಿ, ಯಾವುದೇ ಸವಾಲಿನ ಸಂದರ್ಭದಲ್ಲೂ ದೇಶವನ್ನು ರಕ್ಷಿಸಲು ಸೈನಿಕರು ಸದಾ ಸಜ್ಜಾಗಿದ್ದಾರೆ ಎಂದು ಹೇಳಿದ್ರು. ಸೇನೆಯ ಧೈರ್ಯ ಮತ್ತು ತ್ಯಾಗವನ್ನು ಅವರು ಪ್ರಶಂಸಿಸಿದ್ರು. ಟ್ರಂಪ್ ಅವರ ಈ ಹೇಳಿಕೆ ಘಟನೆಗೆ ಸಂಬಂಧಿಸಿದ ಆತಂಕದ ನಡುವೆ ಅಮೆರಿಕ ಜನರ ಧೈರ್ಯ ತುಂಬುವ ಪ್ರಯತ್ನವಾಗಿ ಪರಿಗಣಿಸಿತ್ತು. KC-135 ಸ್ಟಾರ್ಟೋ ಟ್ಯಾಂಕರ್ ವಿಮಾನವು 1950ರ ದಶಕದಿಂದಲೂ ಅಮೆರಿಕದ ವಾಯುಪಡೆಯ ಸೇವೆಯಲ್ಲಿ ಇರುವ ಅತ್ಯಂತ ವಿಶ್ವಾಸಾರ್ಹ ಏರ್ ಟ್ಯಾಂಕರ್ ಆಗಿದೆ. ಇದು ದೊಡ್ಡ ಪ್ರಮಾಣದ ಇಂಧನವನ್ನು ಹೊತ್ತುಕೊಂಡು ಯುದ್ಧ ವಿಮಾನಗಳು ಮತ್ತು ಇತರ ಸೇನಾ ವಿಮಾನಗಳಿಗೆ ಗಗನದಲ್ಲಿ ಇಂಧನ ತುಂಬಲು ಬಳಸಲಾಗುತ್ತದೆ. ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ನಡೆದ ಅನೇಕ ಕಾರ್ಯಾಚರಣೆಗಳಲ್ಲಿ ಈ ವಿಮಾನವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅದರಿಂದ ಇಂತಹ ವಿಮಾನ ಪತನವು ಸೇನೆಯ ಕಾರ್ಯತಂತ್ರದ ದೃಷ್ಟಿಯಿಂದ ಮಹತ್ವದ ನಷ್ಟವೆಂದು ಪರಿಗಣಿಸಲಾಗುತ್ತದೆ. ಒಟ್ಟಿನಲ್ಲಿ ಇರಾಕ್ ಮೇಲಿನ ಈ ವಿಮಾನ ದುರಂತವು ಅಮೆರಿಕದ ಸೈನಿಕ ಕಾರ್ಯಾಚರಣೆಗಳ ಮಧ್ಯೆ ನಡೆದ ಅಪರೂಪದ ಘಟನೆಗಳಲ್ಲಿ ಒಂದಾಗಿದೆ. ಶತ್ರು ದಾಳಿ ಕಾರಣವಲ್ಲ ಎಂಬುದು ಸ್ವಲ್ಪ ಮಟ್ಟಿಗೆ ಆತಂಕವನ್ನು ಕಡಿಮೆ ಮಾಡಿದ್ರೂ, ವಿಮಾನ ಪತನದ ನಿಜವಾದ ಕಾರಣ ಮತ್ತು ಸಿಬ್ಬಂದಿಯ ಸ್ಥಿತಿ ಕುರಿತು ಇನ್ನೂ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ. ತನಿಖೆ ಪೂರ್ಣಗೊಂಡ ನಂತರ ಮಾತ್ರ ಘಟನೆಯ ಸಂಪೂರ್ಣ ಚಿತ್ರ ಹೊರಬರುವ ಸಾಧ್ಯತೆ ಇದೆ. ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರೆದಿದ್ದು, ವಿಶ್ವದ ಗಮನ ಈ ಘಟನೆಯ ಮೇಲೆ ಕೇಂದ್ರೀಕೃತವಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.